ಹಲೋ ಗೈಸ್, ನೋಡಿ ಇವಾಗ ನಾನು ಮೊನ್ನೆ ಟೆರೆಸ್ ಮೇಲೆ ರಾಗಿ ಒಣಗಾಕಿದ್ನಲ್ವ, ಆ ವಿಡಿಯೋ ಜೊತೆ ಶೇರ್ ಮಾಡಿದ್ದೆ ನಿಮ್ಮ ಜೊತೆ. ಅದರಲ್ಲಿ ಕ್ಲೀನ್ ಮಾಡಿರೋವಂಥ ವೇಸ್ಟ್ ಆಗಿರೋ ರಾಗಿನ ನಾನು ಪಾಟಲ್ಲಿ ಹಾಕಿದ್ದೆ ಶೋಗಂತ. ತುಂಬ ಚೆನ್ನಾಗಿ ಮೊಳಕೆ ಬಂದಿದೆ. ಹಾಗೆ ಕೂಡ ನೋಡಿ ಹೇರ್ ಕಟ್ ಮಾಡಿಸಿದ್ದೆ ನಾನು ಯು ಶೇಪ್. ಸೊ ನಾನು ದೇವಸ್ಥಾನಕ್ಕೆ ಧರ್ಮಸ್ಥಳಕ್ಕೆ ಮುಡಿ ಕೊಟ್ಟಿದ್ದೆ. ಆವಾಗಿಂದ ಹೇರ್ ಕಟ್ ಮಾಡಿಸಿರಲಿಲ್ಲ, ಕೂದಲು ಯಾಕೋ ನೀಟಾಗಿ ಬೆಳೀತಿರಲಿಲ್ಲ. ಹಾಗಾಗಿ ಯು ಶೇಪ್ ಹೇರ್ ಕಟ್ ಮಾಡಿಸ್ಕೊಂಡಿದ್ದೆ. ಸೊ ತುಂಬ ಚೆನ್ನಾಗಿ ಕಾಣಿಸುತ್ತಾ ಇದೆ. ಲೆಂತ್ ಕಮ್ಮಿ ಆದ್ರೂ ಪರವಾಗಿಲ್ಲ, ಕ್ಲಿಪ್ ಹಾಕೋಕ್ಕೆ ಸಖತ್ತಾಗಿ ಕಾಣಿಸುತ್ತೆ ಬಫಾಗಿ. ಹೇಗೆ ಕಾಣಿಸಿದೆ ಅಂದರೆ ಕಮೆಂಟ್ ಮಾಡಿ ತಿಳಿಸ್ರಲ್ಲ. ಹಾಗೆ ನೆಕ್ಸ್ಟು ರಾತ್ರಿ ಊಟಕ್ಕೆ ಸಾಂಬಾರಿತ್ತು, ಅದಕ್ಕೆ ಮೊಟ್ಟೆ ಬೇಯಿಸ್ತಾ ಇದ್ದೀನಿ ನಮ್ಮ ಮನೆಯವರಿಗೆ. ಪಕ್ಕಕ್ಕಾಗಿ ಅನ್ನಕ್ಕಿಟ್ಟಿದ್ದೀನಿ ಕುಕ್ಕರಲ್ಲಿ. ನೆಕ್ಸ್ಟು ಬಂದುಬಿಟ್ಟು ನನ್ನ ಮಕ್ಕಳಿಗೆ ಆಮ್ಲೆಟ್ ಇಷ್ಟ, ಹಾಗಾಗಿ ನಾನು ಪಕ್ಕಕ್ಕೆ ಒಂದು ತವಾ ಕಾಯ್ಲಿಕ್ಕೆ ಇಟ್ಬಿಟ್ಟು ಅವ್ರಿಗೂ ಕೂಡ ಆಮ್ಲೆಟ್ ಮಾಡಿಕೊಡ್ತಾ ಇದ್ದೀನಿ ಸ್ನೇಹಿತರೆ. ಈ ಮಿನಿ ವ್ಲಾಗ್ ಇಷ್ಟ ಆದರೆ ಹಂಗೆ ಶೇರ್, ಹಂಗೆ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇವಾಗ ತವಾ ಕಾದಿದೆ, ಸೊ ಒಂದೇ ಮಾಡ್ತಾಯಿದ್ದೀನಿ, ಯಾಕಂದರೆ ಅವನು ಜಾಸ್ತಿ ತಿನ್ನಲ್ಲ. ಹಾಗಾಗಿ ಫಸ್ಟು ಅವನಿಗೆ ಮಾಡಿಕೊಟ್ಬಿಡ್ತೀನಿ, ಯಾಕಂದರೆ ಅವನು ಬೇಗ ಮಲ್ಕೊಂಡ್ಬಿಡ್ತಾನೆ. ಹಾಗಾಗ್ಬಿಟ್ಟು ಅವನಿಗೆ ಮಾಡಿಕೊಟ್ಬಿಡ್ತೀನಿ ಸ್ನೇಹಿತರೆ. ಇವಾಗ ನೋಡಿರಿ ಆಗೋಗಿದೆ ಆಮ್ಲೆಟು. ಇವಾಗ ನೆಕ್ಸ್ಟು ನಾನು ಕೂಡ ಬೇಯಿಸಿರೋ ಮೊಟ್ಟೆ ಅಷ್ಟಾಗಿ ತಿನ್ನಲ್ಲ, ಹಾಗಾಗಿ ನಾನು ಕೂಡ 2 ಮೊಟ್ಟೆ ಹಾಕ್ಬಿಟ್ಟು ಸೇರಿಸ್ಬಿಟ್ಟು ಆಮ್ಲೆಟ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ಸೊ ಅದು ಅಷ್ಟಾಗಿ ಚೆನ್ನಾಗಿ ಬಂದಿರಲಿಲ್ಲ, ಇದು ಚೆನ್ನಾಗಿ ಬರುತ್ತೆ. ಯಾಕಂದರೆ ಒಂದೇ ಅಲ್ವಾ, ಅದು ನೀಟಾಗಿ ಕುತ್ಕೊಳ್ಳಲ್ಲ ತವಾದಲ್ಲಿ. ಹಾಗಾಗಿ 2 ಹಾಕಿದರೆ ಫುಲ್ ಕವರ್ ಆಗುತ್ತಾ, ನೀಟಾಗಿ ಕುತ್ಕೊಳ್ಳುತ್ತೆ ಸ್ನೇಹಿತರೆ. ಸೊ ನೋಡಿ ಇವಾಗ ಚೆನ್ನಾಗಿ ಬಂದಿದೆ ಸ್ನೇಹಿತರೆ. ಸೊ ಹಾಗೆ ಊಟ ಮಾಡಿಬಿಟ್ಟು ಬೆಳಗ್ಗೆ ಇದು ನನ್ನ ಮಗ ಮಲಗಿದ್ದಾನೆ, ಇವಾಗ ಎದ್ದಿದ್ದಾನೆ. ಹಾಗೆ ನನ್ನ ಫ್ರೆಂಡ್ ಮನೇಲಿ ಅವರು ಹೊಸ ಮನೆಗೆ ಬಾಡಿಗೆ ಮನೆಗೆ ಹೋಗಿದ್ರು, ಹಾಲು ಉಗ್ಸೋಕ್ಕಂತ ಕರೆದಿದ್ರು ಅರಿಶಿನ ಕುಂಕುಮಕ್ಕೆ. ಹಾಗಾಗಿ ನಾನು ಕೂಡ ಅಲ್ಲೋಗಿದ್ದೆ. ಸೊ ಈ ಪಾಪು ತುಂಬ ಕ್ಯೂಟಾಗಿದೆ, ನಮ್ಮ ಫ್ರೆಂಡ್ ಅಣ್ಣರ ಮಗಳು ಇದು. ಸೊ ನಂಗೆ ಅವಳಂದರೆ ತುಂಬ ಇಷ್ಟ. ಹಾಗೆ ಅರಿಶಿನ ಕುಂಕುಮ ಕೊಡ್ತಾ ಇದ್ದಾರೆ ನೋಡಿ. ಇವರು ನಮ್ಮ ಆಂಟಿ, ಇವರು ಕೂಡ ವೀಡಿಯೋ ಮಾಡಬೇಡ ಅಂದರು, ನಾನು ಮಾಡಿದ್ದೀನಿ ಸ್ನೇಹಿತರೆ. ಸೊ ಅವ್ರು ವೀಡಿಯೋ ಹಾಕಿದ್ರೆ ಬೇಜಾರಾಗ್ತಾರೋ ಏನೋ ಗೊತ್ತಿಲ್ಲ, ಬಟ್ ನಾನು ಹಾಕ್ತಿದ್ದೀನಿ. ಸೊ ನೋಡಿ, ಈ ವಿಡಿಯೋ ಇಷ್ಟ ಆದರೆ ಹಂಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಟೇಕ್ ಕೇರ್, ಬಾಯ್.